ಇಲ್ಲೇ ಪೊಲೀಸರೇ ನಮ್ಮ ಮಾತಾಡ್ಕೊಂಡು ಹೋಗೋರು, ಇಲ್ಲೇ ಕಾರ್ ನಿಲ್ಸೋರು, ಇಲ್ಲೇ ಹೋಗೋರು. ಅವ್ರ ಅಪ್ಸತ್ತಾಗಿನಿಂದ ನಾವ್ ಇಲ್ಲೇ ಆಗ್ತಾ ಇರೋದು. ಅಪ್ಪು ಪುಣ್ಯ ಭೂಮಿ ಮುಂದೆ ಇವತ್ತು ನಾವಿದೀವಿ. ಆ ರಸ್ತೆಯಲ್ಲಿ ಈಗಾಗಲೇ ಒಂದು ಸೆಗ್ಮೆಂಟ್ ನೋಡಿದ್ರಿ, ಇನ್ನೊಂದು ಸೆಗ್ಮೆಂಟ್. ಸೊ ಇಲ್ಲಿ ಒಬ್ರು ಪಾನಿಪುರಿ ಮಾರ್ತಾ ಇದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ. ಸರ್, ಎಲ್ಲಿಯವರು, ಏನ್ ನಿಮ್ಮ ಹೆಸರು? ನಮ್ದು ಚಿಕ್ಕಮಂಗ್ಳೂರು, ನಮ್ ಕಡೂರು ತಾಲೂಕು. ನಾವು ಇಲ್ಲೇ ಮಾಡಕ್ ಹಿಡಿದು 13 ವರ್ಷ ಆಯ್ತು. ಅವ್ರ ಅಪ್ಪ ಸತ್ತಾಗಿನಿಂದ ಮಾಡ್ತಾ ಇದೀವಿ. ಅವಾಗಿನಿಂದಲೂ ಪರವಾಗಿಲ್ಲ. ಪುನೀತ್ ಸತ್ತದ್ದು ನಮ್ಗೆ ಒಂದು ಸ್ವಲ್ಪ ಇದೆಯಾ, ಅವ್ರು ಸತ್ತರೆ ಅನ್ಸಲ್ಲ, ನಮ್ಗೆ ಆಗ್ತಿಲ್ಲ ಅವ್ರು ಇದಾರೆ ಅನ್ಸುತ್ತೆ. ಆದ್ರೆ ಅವ್ರ ಹೆಸರು ಹೇಳ್ಕೊಂಡು ಸಾವಿರಾರು ಜನ ಅನ್ನ ತಿಂತಿದ್ದಾರೆ. ಅವ್ರು ಇದ್ರೆಷ್ಟು ಅನುಕೂಲ ಮಾಡಿದ್ರು, ಸತ್ರು ಅಷ್ಟು ಅನುಕೂಲ ಆಗಿದೆ. ಪರವಾಗಿಲ್ಲ, ಇಡೀ ಫ್ಯಾಮಿಲಿಗೆಲ್ಲ ಚೆನ್ನಾಗಿ ಹೊಂದ್ಕೊಂಡು. ಇನ್ನ ಕೆಲವೊಂದು ವ್ಯಾಪಾರಿಗಳನ್ನ ನಾನು ಮಾತಾಡಿಸ್ದೆ, ಅವ್ರು ಹೇಳ್ತಾ ಇದ್ರು ಇಲ್ಲಿ ಏನು ಯಾವಾಗ ಅಂಗಡಿ ಹಾಕೊಂಡಲ್ಲ, ನಾನು ಸಾಲ ಎಲ್ಲ ಆಲ್ಮೋಸ್ಟ್ ತೀರಿಸ್ಕೊಂಡು ಸ್ವಲ್ಪ ಒಂಚೂರು ಆರಾಮಾಗಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಪರವಾಗಿಲ್ಲ, ಸಾಲ ಮಾಡ್ಕೊಂಡ್ರೆ ಸಾಲ ತೀರ್ಸಂದರೆ, ಅನುಕೂಲ ಮಾಡ್ಕೊಂಡ್ರೆ ಅನುಕೂಲ ಆಗಿದ್ದಾರೆ. ಭಾರಿ ಚೆನ್ನಾಗಿದ್ದಾರೆ, ಅದ್ರ ಬಗ್ಗೆ ಏನು ಚಿಂತೆ ಏನಿಲ್ಲ. ಅರ್ಧ ಜನ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಈಗ ಆಲ್ಮೋಸ್ಟ್ ಈ ರೋಡಲ್ಲಿ ಬರೋರು ಅವ್ರ ಅಭಿಮಾನಿಗಳೇ, ರಾಜ್ ಕುಟುಂಬದ ಅಭಿಮಾನಿಗಳೇ ಈ ರೋಡಲ್ಲಿ ಆಲ್ಮೋಸ್ಟ್ ಓಡಾಡೋರು. ಸೊ ಹೆಂಗ್ ಅನ್ಸುತ್ತೆ ಅವರೆಲ್ಲ ಬಂದಾಗ ಒಂದು ಪಾನಿಪುರಿ ಕೊಡ್ತಾ ಇರ್ತೀರಾ, ಏನಾದ್ರು ಮಾತಾಡ್ತಾರೆ ನಿಮ್ಗೂ? ನಮಗೆ ಮಾತಾಡಿಸ್ತಾರೆ. ಮೊದ್ಲೇ ಪೊಲೀಸರೇ ನಮ್ಮ ಮಾತಾಡ್ಕೊಂಡು ಹೋಗೋರು, ಇಲ್ಲೇ ಕಾರ್ ನಿಲ್ಸೋರು, ಇಲ್ಲೇ ಹೋಗೋರು. ಅವ್ರ ಅಪ್ಸತ್ತಾಗಿನಿಂದ ನಾವ್ ಇಲ್ಲೇ ಆಗ್ತಾ ಇರೋದು. ನಾವ್ ಹಾಕಿರೋದು 13 ವರ್ಷ. ಅವ್ರ ಸತ್ತ ಮೇಲೆ ಇಷ್ಟೊಂದು ಅಂಗಡಿ ಜಾಸ್ತಿ ಆಗಿದೆ. ಒಟ್ಟಿಗೆಲ್ಲ ಮಾತಾಡಿದ್ವಿ. ಪಾನಿಪುರಿ ಕೊಟ್ಟಿದ್ದೀರಾ? ಇವ್ರು ದುನಿಯಾ ವಿಜಯ್ ಅವರೆಲ್ಲ ಬಂದಾರೆ, ಗಾಡಿ ಹತ್ರ ತಿಂದೋಯ್ದಾರೆ. ಅವ್ರು ತಿಂತಿರಲ್ಲ, ಹಂಗ ಮಾತಾಡ್ಸಂಡ್ ಹಂಗ ಹೋಗೋದು. ಒಂದು ಒಳ್ಳೆ ಮೆಮೊರಿ ಅವರೊಟ್ಟಿಗೆ ನೆನೆಸ್ಕೊಳ್ಳೋದಾದ್ರೆ ಏನು? ಇಲ್ಲಿ ಬಂದಿದ್ದೇನಾ? ಬಂದು ಅಲ್ಲೇ ಗೇಟಾಗಿ ನಿಲ್ಲಿಸಿ ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಅವಾಗ ಬಟ್ ಅವತ್ತಿನ ಆ ಒಂದು ದಿನ ಇಡೀ ಒಂದು ದೇಶಕ್ಕೆ ಒಂದು ಸೂತಕದ ವಾತಾವರಣ, ಸೂತಕದ ಛಾಯೆ ಅಂತಾನೆ ಹೇಳ್ಬೋದು. ಆ ಒಂದು ಟೈಮ್ ನಿಮಗೆ ಹೆಂಗ್ ಅನಿಸ್ತು? ಆವಾಗ ನಾವು ಒಂದು ತಿಂಗಳು ಗಾಡಿನೇ ಹಾಕಿರಲಿಲ್ಲ. ನಮ್ದಂಗೆ ಅವ್ರದಂಗೆ ಕಷ್ಟ ಎಲ್ಲರಿಗಿದ್ದಿದ್ದೆ. ಇವತ್ತು ಅವ್ರಿಗೆ, ನಾಳೆಗೆ ನಮಗೆ, ಇನ್ನೊಬ್ರಿಗೆ ಈ ಥರ ಇರುತ್ತೆ. ಆದರೆ ಕಷ್ಟನೇ ಅದು. ಏನು ಮಾಡೋಕ್ಕಲ್ಲ, ನಾವು ಮರೆಯೋಕ್ಕಾಗ್ತಿಲ್ಲ ಅಷ್ಟೇ. ನಾವು ಬೀದಿ ವ್ಯಾಪಾರ ಸಂಘ ಮಾಡ್ತಾ ಇದ್ದೀವಿ. ಇಲ್ಲೇ ನಾವು 1 ಕ್ವಿಂಟಲ್ ಅನ್ನ ಇದು ಮಾಡಿ, ಪಲಾವು, ಟೊಮೊಟೊ ಬಾತು ಮಾಡಿ ನಾವು ಹುಟ್ಟುಹಬ್ಬದ ದಿನ ಅವ್ರು ಇದು ಮಾಡ್ತಾ ಇದ್ದೀವಿ.